ಗೈಸ್ ನೀವು ಸ್ಟಿಲ್ ಕ್ಯಾಪ್ಕಟ್ VN ಮತ್ತೆ ಇನ್ಶಾಟ್ನ ಯೂಸ್ ಮಾಡ್ತಿದ್ದೀರಾ? ವೇಟ್ ತಡೀರಿ. ಏನಪ್ಪಾ ಅಂದ್ರೆ ಯೂಟ್ಯೂಬ್ನವರು ತಮ್ಮದೇ ಆದ ಒಂದು ಹೊಸ ಎಡಿಟಿಂಗ್ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಆ್ಯಪಲ್ಲಿ ನೀವು ಈಸಿಯಾಗಿ ಎಡಿಟ್ ಮಾಡ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಂತೂ ಸಖತ್ತಾಗಿದ್ದಾವೆ. ಮತ್ತು ಇದರಲ್ಲಿ ಒಳ್ಳೆ ವಿಷಯ ಏನಪ್ಪಾ ಅಂದರೆ, ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದರೆ ನಿಮಗೆ ಕಾಪಿರೈಟ್ ಅನ್ನೋ ಒಂದು ಟೆನ್ಷನ್ನೇ ಇರೋದಿಲ್ಲ. ಮತ್ತು ಇದರಲ್ಲಿ AI ಫ್ಯೂಚರ್ ಕೂಡ ಸಿಗುತ್ತೆ. ನೀವು ಈಸಿಯಾಗಿ ಫ್ರೀಯಾಗಿ ವಿಡಿಯೋಗಳನ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಏನು ಅನ್ಸುತ್ತೋ ಅದನ್ನು ಡಿಸ್ಕ್ರೈಬ್ ಮಾಡಿದ್ರೆ ಸಾಕು, ಅಲ್ಲಿ ಟೈಪ್ ಮಾಡಿದ್ರೆ ಸಾಕು, ಅದು ವಿಡಿಯೋನ ಕ್ರಿಯೇಟ್ ಮಾಡಿಕೊಡುತ್ತೆ. ಮತ್ತು ಫೋಟೋನು ಕೂಡ ಕ್ರಿಯೇಟ್ ಮಾಡಿಕೊಡುತ್ತೆ ಗೈಸ್, ಫ್ರೀಯಾಗಿ ಈಸಿಯಾಗಿ ಇಲ್ಲೇ ಮಾಡ್ಬೋದು. ನೀವು ಯಾವುದೇ ಒಂದು ಗೂಗಲ್ಗೆ ಹೋಗಿ ಅಥವಾ ಕ್ರೋಮ್ಗೆ ಹೋಗಿ ಬೇರೆ ಯಾವುದೋ ಒಂದು ವೆಬ್ಸೈಟಿನ AI ಬಳಸ್ಕೊಂಡು ವಿಡಿಯೋನ ಕ್ರಿಯೇಟ್ ಮಾಡಬೇಕಂತ ಇಲ್ಲ. ಈ ಒಂದು ಆ್ಯಪಲ್ಲಿ ಸಿಗೋ ಯಾವುದೇ ಒಂದು ಮ್ಯೂಸಿಕ್ನ ನಿಮ್ಮ ವಿಡಿಯೋದಲ್ಲಿ ಬಳಸ್ಕೊಂಡು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಕಾಪಿರೈಟ್ ಕ್ಲೇಮ್ ಕೂಡ ಬರೋದಿಲ್ಲ. ಯಾಕೆಂದರೆ ಯೂಟ್ಯೂಬ್ನವರೇ ಕೊಟ್ಟಿರೋದು, ಯೂಸ್ ಮಾಡ್ಕೊಳ್ಳಿ ಅಂತ. ಯೂಟ್ಯೂಬ್ನ ಈ ಒಂದು ಎಡಿಟಿಂಗ್ ಆ್ಯಪಲ್ಲಿ ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗ್ ಹಿಂಗಿರುತ್ತೆ, ಈ ಥರ ಇರುತ್ತೆ. ಇಲ್ಲೆಲ್ಲ ನೋಡಿ, ಆಗಲೇ ಹೇಳಿದ್ದಲ್ಲ, ಎಡಿಟ್ ವಿತ್ AI, ಜನರೇಟ್ ವಿಡಿಯೋ, ಜನರೇಟ್ ಇಮೇಜ್, ಈ ಥರನ ಕೂಡ ನೀವು ಇಮೇಜ್ ಅಥವಾ ವಿಡಿಯೋಗಳನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಮತ್ತು ಗೈಸ್, ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಈ ಥರ ಇರೋದಿಲ್ಲ. ಫಸ್ಟ್ ನೀವು ನಿಮ್ಮ ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ಗೆ ಸೈನ್ ಇನ್ ಆಗಲೇಬೇಕು. ಈಗ ನೀವು ಯಾವುದೇ ಒಂದು ವಿಡಿಯೋ ಅಥವಾ ಫೋಟೋನ ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಎಡಿಟಿಂಗ್ ಆ್ಯಪ್ಸ್ಗಳು ಬೇರೆ ಏನಿದ್ದಾವೆ ಅದೇ ಥರ ಇವರು ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಯಾವ್ದು ಬೇಕು ವಿಡಿಯೋ ಅಥವಾ ಫೋಟೋನ ಎಡಿಟ್ ಮಾಡ್ಬೇಕು ಅನಿಸುತ್ತೆ, ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ನ ಸ್ಟಾರ್ಟ್ ಮಾಡ್ಬೋದು. ನಂತರ ನೋಡ್ಬೋದು ಗಾಯ್ಸ್, ಇಲ್ಲಿ ಸೇಮ್ ಏನು ಅದರ್ ಬೇರೆ ಆ್ಯಪ್ಸ್ಗಳಲ್ಲಿ ಫೀಚರ್ಸ್ಗಳಿದೆಯೋ ಅದೇ ಥರ ಇದರಲ್ಲೂ ಕೂಡ ಫೀಚರ್ಸ್ಗಳಿದ್ದಾವೆ. ಇದರಲ್ಲೂ ಕೂಡ ಬ್ಯಾಕ್ಗ್ರೌಂಡ್ಸ್ ಎಲ್ಲ ರಿಮೂವ್ ಮಾಡ್ಬೋದು, ಸ್ಪೀಡ್ ಕಂಟ್ರೋಲು ಇವನ್ನೆಲ್ಲ ಕೂಡ ಮಾಡ್ಬೋದು. ಮತ್ತು ಇದರಲ್ಲಿ ನೀವು ಈಗ ಯಾವುದೊಂದು ಯೂಟ್ಯೂಬ್ ಸಾಂಗ್ನ ಯೂಸ್ ಮಾಡಿ, ನಿಮ್ಮ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿ ಕಾಪಿರೈಟ್ ಬರ್ಸ್ಕೊಳ್ಳೋ ಬಂದು ಈ ಒಂದು ಆ್ಯಪಲ್ಲೇ ಕೊಟ್ಟಿದ್ದಾರೆ ನೋಡಿ, ಸೌಂಡ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬರೋ ಸಾಂಗ್ಸ್ಗಳನ್ನ ಯಾವ್ದು ಬೇಕಾದರೂ ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಯೂಸ್ ಮಾಡ್ಬೋದು. ಯಾಕೆಂದರೆ ಫ್ರೀ, ಯಾವುದೇ ಕಾಪಿರೈಟ್ ಕ್ಲೇಮ್ ಕೂಡ ಬರೋದಿಲ್ಲ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದ್ರೆ. ಮತ್ತು ಇದರಲ್ಲಿ ಫ್ರೇಮ್ ರೇಷಿಯೋನ ಎಲ್ಲಿ ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ, ರೈಟ್ ಸೈಡಲ್ಲಿ ಕಾಣಿಸೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಯಾವ ರೇಷಿಯೋ ಬೇಕನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ನಂತರ ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಕ್ವಾಲಿಟಿ ಎಷ್ಟು ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಆಗಬೇಕಂತ ನೀವು ಇದು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಈ ಥರ ಸುಮಾರು ಥರದ ಕ್ವಾಲಿಟಿ ರೆಸಲ್ಯೂಷನ್ಸ್ಗಳು ಇದ್ದಾವೆ. ಮತ್ತು ಆಗಲೇ ಹೇಳಿದಾಗೆ AI ಫ್ಯೂಚರ್ ಕೂಡ ಇದೆ ಅನ್ನಲ್ಲ ನೋಡಿ, ಇಲ್ಲಿ ಎಡಿಟಿಂಗ್ ಮಾಡ್ತಿರಲ್ಲ ಅಲ್ಲೇ ಕೊಟ್ಟಿದ್ದಾರೆ. ಜನರೇಟ್ ಇಮೇಜ್, ಜನರೇಟ್ ವಿಡಿಯೋ, ಈ ಥರ ಇಲ್ಲೇ ನೀವು ನಿಮಗೆ ಬೇಕಾದಾಗೆ ಏನು ಬೇಕೋ ಅದನ್ನ ಡಿಸ್ಕ್ರೈಬ್ ಮಾಡಿದ್ರೆ ಸಾಕದು ಜನರೇಟ್ ಮಾಡುತ್ತೆ. ನಂತರ ನಿಮ್ಮ ವಿಡಿಯೋಗೆ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ. ಮತ್ತು ನೀವು ಎಡಿಟಿಂಗ್ ಮಾಡ್ಬೇಕಾದ್ರೆ ವಿಡಿಯೋಗಳಲ್ಲಿ ಕೆಲವೊಂದು ಸ್ಟಿಕ್ಕರ್ಸ್ಗಳು ಬೇಕಾಗಿರ್ತವೆ. ಯಾವ ಥರ ಅಂದರೆ, ಈಗ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಅಥವಾ ಶೇರ್ ಮಾಡಿ ಅಂತ ಸುಮಾರು ಥರದ ಏನು ಸ್ಟಿಕ್ಕರ್ಸ್ಗಳಿರ್ತಾವಲ್ಲ, ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನು ಒಂದೆರಡಲ್ಲ, ಭಂಡಾರನೇ ಇದೆ ಇದರಲ್ಲಿ. ಎಡಿಟ್ ಎಲ್ಲ ಆದ ನಂತರ ನೀವು ಡೈರೆಕ್ಟಾಗಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೋದು. ಹೇಗಪ್ಪ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಸೇಮ್ ಆಗಲೇ ಹೇಳಿದ್ನಲ್ಲ ಆರೋ ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾದ ರೆಸಲ್ಯೂಷನ್, ಫ್ರೇಮ್ ರೇಟ್ ಎಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಕ್ಸ್ಪರ್ಟ್ ಆಗಿ ಅದು ಯೂಟ್ಯೂಬ್ಗೆ ಕರ್ಕೋಗುತ್ತೆ. ನಂತರ ಅಲ್ಲಿ ನೀವು ಟೈಟಲ್ನ ಹಾಕಿ ಅಥವಾ ಬೇರೆ ಇನ್ನೇನಾದರೂ ಹ್ಯಾಶ್ಟ್ಯಾಗ್ಸ್ ಎಲ್ಲ ಹಾಕ್ಬಿಟ್ಟು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು. ಸಪ್ರೇಟಾಗಿ ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ಗ್ಯಾಲರಿಲಿ ಇಟ್ಕೊಂಡು ನಂತರ ಯೂಟ್ಯೂಬ್ಗೆ ಹೋಗಿ ಅಪ್ಲೋಡ್ ಮಾಡಬೇಕಂತ ಏನಿಲ್ಲ, ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು.